ನೋಡ ಬೆಂಬಲಿಗರನ್ನು ಏನೋ ಚಾಕ್ಲೇಟ್ ಕೊಡ್ತೀನಿ ನಾವು ಮನೆ ಮನೆಗೆ ಓಟ್ ಕೇಳಕ್ ಹೋಗ್ತಿದ್ದೀವಿ. ಅಲ್ಲ ನಾವಿಬ್ರೆ ಸಾಕ ಅಂತ ಇವರೆಲ್ರಿಗೂ ಓಟ್ ಹಾಕಿದ್ದೆ. ಎಲ್ಲರೂ ಪ್ಲೀಸ್ ವೋಟ್ ಮಾಡಿ ಅವರನ್ನು ಗೆಲ್ಲಿಸಿ. ಮೊಬೈಲನ್ನು ಗೆದ್ದಿ ಆಮೇಲೆ ಬುದ್ಧಿ ಧನರಾಜ್ ಪ್ರಜ್ಞಾಗೆ ವೋಟ್ ಮಾಡಿ. ಯಾರಿಗೆ ಒಟ್ಟು ನಿಮ್ದು? ಅದ್ರಲ್ಲಿ ಬೇರೆ ಯಾರಿದ್ದಾರೆ? ಧನರಾಜ್ ಅಂಡ್ ಪ್ರಜ್ಞಾ. ನಮ್ಮ ಬೆಂಬಲಿಗರನ್ನು ನೋಡಿ ಓಟು ಬೀಳುದಿಲ್ಲ. ನಿಂಗೆ ಅಂತ ಕಾಸು ಕೊಟ್ಟಿಲ್ವಾ ಹೇಳು? ಓಟ್ ಹಾಕಿದ್ದೀರಾ? ನೀನೇ ವಿನ್ ಆಯ್ತಾ? ಧನರಾಜಾಚಾರ್ ಲಾಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಮನೆ ಮನೆಗೆ ಓಟ್ ಕೇಳಕ್ ಹೋಗ್ತಿದ್ದೀವಿ. ಯಾವುದು? ಜೋಡಿ ನಂಬರ್ 1 ಅಲ್ಲಿ ವಿನ್ ಆಗ್ಲಿಕ್ಕೆ. ಅದಕ್ಕೆ ನಮ್ಮ ಬೆಂಬಲಿಗರು ಕೂಡ ಇಲ್ಲಿದ್ದಾರೆ. ಬನ್ನಿರ ಬೆಂಬಲಿಗರೇ, ಬನ್ನಿರೋ. ಧನರಾಜ್ ಪ್ರಜ್ಞಾ ಹೇಳು. ನೀನು ಅಪ್ಪ ಅಮ್ಮ ಅಂತ ಹೇಳ್ಬೇಡ. ಅಪ್ಪ ಅಮ್ಮ ಅಂದ್ರೆ ಅವರ ಅಪ್ಪ ಅಮ್ಮನಿಗೆ ಓಟ್ ಹಾಕ್ತಾರೆ. ಧನರಾಜ್ ಪ್ರಜ್ಞಾ ಅಂತ ಹೇಳು. ಹೇಳು. ಜೋರಮ್ಮ. ಹಾಗೆ ಆಯ್ತಾ? ಕೇಸಿಕನ ಮನೆಗೆ ಹೋಗುವ. ಅವರು ಹೊರಟಿದಾರಲ್ಲ, ಇವರು ಇರ್ತಾರೆ, ಅವರು ಎಲ್ಲ ಓಟ್ ಹಾಕಿದ್ದಾರೆ. ಇದೆಲ್ಲ ಯಾಕಿರ್ಬೋದು ಅನ್ನೋ ಒಂದು ಡೌಟ್ ನಿಮ್ಮಲ್ಲಿ ಇರ್ಬೋದು. ಸದ್ಯದಲ್ಲೇ ಅದಕ್ಕೆ ಉತ್ತರ ಸಿಗುತ್ತೆ. ಅಣ್ಣ ನಮಗೆ ಓಟ್ ಹಾಕಿ. ಯಾವ ಪಾರ್ಟಿಯಲ್ಲಿ? ಇವ್ರು ಯಾರ? ಜಿ ಕನ್ನಡ ಪಾರ್ಟಿ. ಜಿ ಕನ್ನಡ ಅದು ಓಟಾ? ಮತ್ತೆ ಅದು ಈಗ ಮಾಡ್ತೇವೆ. ಇದಕ್ಕೆ ಮುಂಚೆ ಮಾಡಿದ್ದೀರಾ? ಮಾಡಿದ್ದಾರೆ. ಎಲ್ಲ ಫ್ಯಾಮಿಲಿಯಲ್ಲಿ ಎಲ್ಲರೂ ಮಾಡಿದ್ದಾರೆ. ಸುಮ್ಮನೆ ಓಟು ಕೇಳ್ಬೇಕಷ್ಟೇ. ಕೆಲಸ ಮಾಡ್ಬೇಕು. ನಮ್ದು ಎಂತ ಕೆಲಸ ಮಾರೆ, ನಾವು ರಾಜಕಾರಣಿಗಳ. ಓಟ್ ಹಾಕಿ ಅಂತ ಹೇಳಿದ್ದೀನಿ. ಓಟ್ ಅಂದ್ರೆ ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಟ್ಟಿಲ್ಲ. 4 ತಿಂಗಳು ಸತತವಾಗಿ ನೀವು ಓಟ್ ಹಾಕ್ಬೇಕಂತ ಕೇಳಿದ್ರೆ ನಾವು ಎಂತ ಹಾಗೆ ಓಟ್ ಹಾಕಿ ಒಂದು ಸಮಸ್ಯೆ ಮಾತಾಡಿದ್ರೆ ಹೇಗೆ ಓಟು ಮಾಡುದು? ಓಟ್ ಹೀಗೆ ಕೊಟ್ಟಿರುವ ಸ್ಕ್ಯಾನರ್ಗೆ ಸ್ಕ್ಯಾನ್ ಮಾಡಿ ಅಥವಾ ಕೆಳಗೆ ಕೊಟ್ಟಿರುವ ನಂಬರ್ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ವೋಟ್ ಮಾಡಿ. ಬೆಂಬಲಿಗರೇ, ಓ ಬನ್ನಿ ಮಾರೆ. ನಿಮ್ಗೆ ಇವ್ರಿಗೆ ಯಾರೇ ದುಡ್ಡು ಕೊಟ್ಟದ್ದು? ಇಷ್ಟು ಬೆಂಬಲಿಗರು ಸಾಕಾಗ್ತದ ನಮಗೆ? ಕಮೆಂಟ್ ಹಾಕಿದ್ರು, ಕೇಶಿಕನಿಗೆ ಹೂವಿನ ಗಿಡದ್ದು ಹುಚ್ಚಿದೆ, ಅದಕ್ಕೆ ನಮಗೆ ತೋರಿಸಿ ಅಂತ. ಹುಚ್ಚು ಅಂದ್ರೆ ಪ್ರೀತಿಯ ಹುಚ್ಚು. ಹಾಗಾಗಿ ಅವರಿಗೆ ಒಂದು ಗಿಡ ಬೆಳೆಸುವ ಅಭ್ಯಾಸ ಸುಮಾರಿದೆ. ನಾನೊಬ್ಬ ಗಿಡ ಪ್ರೇಮಿ, ಅವರ ಗಿಡ ಕಲೆಕ್ಷನ್ ತೋರಿಸಿ ಅಂತ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಆ ಲಾಗಿಗೋಸ್ಕರ ವೇಟ್ ಮಾಡಿ. ನೋಡಿ ಪಾಪ ತಂದೆ ಮಗಳಲ್ಲಿ ಓಟ್ ಹಾಕ್ಲಿಕ್ಕೆ ಹೇಳ್ತಿದ್ದಾರೆ. ನೋಡಿ ಓಟ್ ಮಾಡಿ ಅಂತ. ಹೇಗಮ್ಮ ಔಟ್ ಮಾಡುದು? ಗೊತ್ತುಂಟಮ್ಮ, ನಾನು ಮಾಡಿದ್ದೇನಮ್ಮ. ಹೇಗೆ ಹೇಳಮ್ಮ? ಮಾಡಿ ತೋರಿಸ್ತೇನೆ ನೋಡಿ. ತಂದೆಗೆ ಏನು ಗೊತ್ತಾಗುದಿಲ್ಲ, ಹಾಗಾಗಿ ವೇಟ್, ನಾನು ನಿಮಗೆ ಸ್ಕ್ಯಾನರ್ ಕೊಡ್ತೇನೆ. ಸ್ಕ್ಯಾನ್ ಮಾಡಿ. ಎಷ್ಟು ಅಮೌಂಟ್ ಆಗ್ತದೆ? ಏನು ಮಾತಲ್ಲ ಚಿಕ್ಕ, ಸ್ಕ್ಯಾನ್ ಮಾಡಿ. ಮಕ್ಕಳಿದ್ದಾರೆ ಕೆಲ ಬೆಂಬಲಿಗರೇ ಆಗಾಗ ಕೂಗಿರೋ. ಎಲ್ಲಿದ್ದಾನ ಅವನು? ಹೇಳು. ನಿಮಗೆ ಮೋಟಿವೇಶನ್ ಸಿಗ್ಲಿ ಅಂತ ವೋಟ್ ಮಾಡುವಾಗ. ಒಳ್ಳೆ ಇಲ್ಲಿ ಸ್ಕ್ಯಾನರ್ ಇದೆ. ಇದನ್ನೇ ಬೇಕಾದ್ರೆ ಸ್ಕ್ರೀನ್ಶಾಟ್ ತೆಗಿಬೋದು. ನಿಮಗೆ ಸ್ಕ್ಯಾನರ್ ಮುಖಾಂತರ ಸ್ಕ್ಯಾನ್ ಮಾಡಿದರೆ ವಾಟ್ಸಪ್ಗೆ ಕರ್ಕೊಂಡು ಹೋಗುತ್ತೆ. ಈಗಲ್ಲ ನಿಮಗೆ ಎಂತವಾ ಇಲ್ಲಿ ಮಲಗ್ಲಿಕ್ಕೆ ಕರ್ಕೊಂಬಂದದ್ದು? ಕೂಗಿರಾ? ಹೈ ಕೂಗಿ. ನಿಂಗೆ ಅಂತ ಕಾಸು ಕೊಟ್ಟಿಲ್ವಾ? ಹೇಳು. ಇಲ್ಲಿ ಕ್ಯಾಮರಾ ಆನ್ ಮಾಡಬೇಕು. ಕ್ಯಾಮರಾ ಆನ್ ಮಾಡಿ ಸ್ಕ್ಯಾನ್ ಮಾಡಬೇಕು. ಬಂತು ಸ್ಕ್ಯಾನರ್ ಆಪ್ಷನ್. ಮತ್ತೆ ಸರ್ಚ್ ಮಾಡಿದ್ರೆ ಅಲ್ಲಿ ಅದೊಂದು ಬರ್ತದೆ, ಕ್ಲಿಕ್ ವಾಟ್ಸಪ್ಪಿಗೆ ಹೋಗ್ತದೆ. ಜೋಡಿ. ನಾವು ಫಸ್ಟಿಗೆ ಇದಕ್ಕೆ ಜೋಡಿ ಅಂತ ಹಾಕಬೇಕು. ಅವ್ರು ನೋಡ್ತಾರೆ, ರಪ್ಪ ನಂಗೆ ಸೆಂಡ್ ಮಾಡ್ತಾರೆ. ಈಗ ನೋಡುದಾ? ನೋಡಿ ಇದು ಮಾಡ್ತಾ ಇದ್ದಾರೆ. ಓಕೆ, ವೆಲ್ಕಮ್ ಟು ಜೋಡಿ ನಂಬರ್ 1, ಯುವರ್ ಫೇವ್ರೆಟ್ ಜೋಡಿ. ಈಗ ಇಲ್ಲಿ ಬರ್ತದೆ ಎಗ್ರಿ ಅಂತ. ಐ ಎಗ್ರಿ. ಎಂಟರ್ ಯುವರ್ ನೇಮ್ ಅಂತ ಕೇಳ್ತಾರೆ. ಎಂಟರ್ ಯುವರ್ ನೇಮ್ ಕೇಳ್ತಾರೆ. ಸುಮ್ಮನೆ ನಮ್ಮದೇ ಬ್ಯಾಗಿಗೆ ಒಂದು ಹೆಸರು ಹಾಕ್ಬೋದು. ವರ್ಷ ಅವ್ರು ನೋಡಿ ಸೆಲೆಕ್ಟ್, ನಮ್ಮ ಏಜ್ ಸೆಲೆಕ್ಟ್ ಮಾಡಬೇಕು.
ನಾ ಈ ಓಟ್ ಮಾಡ್ತೇನೆ ಇದು ಪದವಲ್ಲ. ಸೆಲೆಕ್ಟ್ ಜೆಂಡರ್ ಫೀಮೇಲ್. ಫೀಮೇಲ್ ಮೇಲ್. ಮೇಲ್ ಅಲ್ಲ ಫೀಮೇಲ್ ಸಂತೆ. ನಿಮ್ಗೆ ಇದು ಜಿಮೇಲ್ ವೋಟರ್ ಐಡಿ ಬೇಡ, ಜಿಮೇಲ್ ಐಡಿ ಇದ್ರೆ ಸಾಕು. ಬಂಟ್ವಾಳ ಗೊತ್ತಾಗುದಿಲ್ಲ ಇಲ್ಲಿ ಅವ್ರು ನೋಡುದಿಲ್ಲ. ID ಬೇಡ, ಜಿಮೇಲ್ ಐಡಿ ಇದ್ರೆ ಆಯ್ತು. ನಾ ಬರ್ತೇನೆ. ಜಿಮೇಲ್ ಐಡಿ ಅಲ್ಲಿ ವಾಟ್ಸ್ಆಪ್ ಓಪನ್ ಆಗುತ್ತೆ. ನಾ ಬರ್ತೇನೆ. ಬಾಯ್ ಬೈ. ನೆಕ್ಸ್ಟ್ ದ ಮೇನ್ ಪಾರ್ಟ್ ಇಲ್ಲಿ ಧನ್ರಾಜ್ ಅಂಡ್ ಪ್ರಜ್ಞಾ. ಸ್ಲೋಗನ್ ಎಲ್ಲಿರೋ ಇರೋ ದೊಡ್ಡಣ್ಣ ಒಂದು ನಿಮಿಷ ಬನ್ನಿರೋ ಅಡ್ಡಗಟ್ಟಿರ ಮಕ್ಕಳೇ ಹೋಗಿ ಬೈಕನ್ನು ಅಡ್ಡಗಟ್ಟಿ. ದೊಡ್ಡಣ್ಣ ಮತ್ತು ದೊಡ್ಡಪ್ಪ ಅಂಗಡಿಗೆ ಹೋಗ್ತಿದ್ದಾರೆ, ಹಾಗಾಗಿ ಅವರ ಗಾಡಿಯನ್ನ ನಿಲ್ಲಿಸಿ ಓಟ್ ಕೇಳ್ತಾ ಇದೆ. ಧನ್ರಾಜ್ ಮತ್ತು ಪ್ರಜ್ಞಾನಿಗೆ ಯಾರಿಗೆ ಒಟ್ಟು ನಿಮ್ದು? ಅಲ್ಲಿ ಬೇರೆ ಯಾರಿದ್ದಾರೆ? ಈಗ ಇವನಿಗೆ ಕೊಟ್ಟಿರೋ ಅದ್ರಲ್ಲಿ ಬೇರೆ ಯಾರಿದ್ದಾರೆ ಅಂತೆ. ಕೇಳಿ ಹೋಗಿರಿ ಬೊಡ್ಬೇಟಿರಿ. ಹಾ ನೋಡ ಬೆಂಬಲಿಗರನ್ನ ಏನೋ ಚಾಕ್ಲೇಟ್ ಕೊಡ್ತೀನಿ. ನೀಗೇನು ಓಟ್ ಮಾಡಿದ್ಯಾ? ಓಟ್ ಮಾಡಿದ್ಯಲ್ಲ? ಮಾಡಿದ್ಯಾ? ಮಾಡಿದ್ದೇನೆ, ನಾ ಮಾಡಿದ್ದೇನೆ. ಹಾ ನಿಂದೇನೆ ಮಾಡಿದ್ದೇನೆ. ಓಕೆ, ನಮ್ಮ ಫ್ಯಾಮಿಲಿಯವರೆಲ್ಲ ಮಾಡಿರ್ತಾರೆ. ಓಕೆ, ಬಾಯ್ 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 ದೊಡ್ಡಪ್ಪ ಬಾಯ್. ಅದೇ ನಮ್ಮ ಗ್ರೂಪಲ್ಲಿ ಎಲ್ಲರೂ ಚಾಟ್ ಮಾಡಿ ವೋಟ್ ಮಾಡಿ ಅಂತೆಲ್ಲ ಈ ಫ್ಯಾಮಿಲಿ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಬನ್ನಿ ಬನ್ನಿ ವಾಸಿಕ ನಾನು ಅಡ್ಡಾಕಿ ಬೆಂಬಲಿಗಾರೆ ಹೋಗಿರ ಅಡ್ಡಾಕಿ. ಓಕೆ ಹೇಳಿ. ವಾಸಿಕಾ ವೋಟ್ ಹಾಕಿದ್ರಾ? ವೋಟ್ ಹಾಕಿದ್ರಾ? ನೀನೇ ವಿನ್ ಆಯ್ತಾ? ಈಗ ನಾವು ಜಗಚಿಕ್ಕನ ಮನೆಗೆ ಹೋಗುವ. ಜಗಚಿಕ್ಕನ ಹೇಳ್ರಿ, ಒಂದೊಂದು ಮನೆಯಿಂದ ದಾಟುವಾಗ ಹೇಳಬೇಕು ಸ್ಲೋಗನ್. ಅವನಿಗೊಂದು 4 ಗುಂಡಿ ಎಕ್ಸ್ಟ್ರಾ ಕೊಡಬೇಕಿತ್ತು, ಕಮ್ಮಿ ಆಗ್ತಾ ಉಂಟು ವಾಯ್ಸ್. ನಮ್ಮ ಬೆಂಬಲಿಗರನ್ನು ನೋಡಿ ಓಟು ಬೀಳುದಿಲ್ವಾ ಅಂತ. ಬರ ಬೆಂಬಲ ಓಟ್ ಬರ ಹೇಳು, ಅವರು ಹಿಂದೆ ನಿಂತ್ಕೋ. ಮಕ್ಕಳ ಇದು ಓಟ್ ಕೇಳಿಕೆ ಬಂದದ್ದು, ಮತ್ತೆ ಓಟ್ ಹಾಕದಾಗೆ ಮಾಡಬೇಡಿ. ಬನ್ನಿ ಇದೆ ಅಲ್ಲೆಲ್ಲ ಉಪದ್ರ ಮಾಡಬೇಡಿ. ಎಷ್ಟು ಮೊಬೈಲ್ ಉಂಟು ನಿಮ್ಮ ಮನೆಯಲ್ಲಿ? 5 ಮೊಬೈಲಿಂದ ಓಟ್ ಆಗಿದ. ಹೌದಾ? ಜಗಚಿಕ್ಕನ್ ಅಂಶ ಚಿಕ್ಕಮ್ಮ ನಿನ್ನೆ ಓಟ್ ಮಾಡಿದ್ದಾರೆ. ಎಂತ ತಿಂಡಿ? ಕಾಯಿ ಗಂಜಿ ಅಂತ. ಬೇಡ 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 ಬೇಡ. ಬರ್ದು ಒಂದು ಫೋಟೋನ ಡಾಕ್ಯುಮೆಂಟ್ ಮಾಡಿ ಕಳಿಸ್ತೀರಾ? ಚೆನ್ನಾಗಿದೆ. ಬೇಡ ಬೇಡ ಬೇಡ. ಅಂಶ ಚಿಕ್ಕಮ್ಮನಿಗೆ ಹೇಳಿದ್ದೀರಾ? ಅವರಿಗೆ ಅವ್ರು ಹೇಳ್ತಾರೆ ಈಗ. ಹೇಳಿ ನೋಡಿ ವಿಶ್ವ ಜಪ ಮಾಡ್ತಿದ್ದಾನೆ. ಬನ್ನಿರಾ, ಇಲ್ಲಿಂದಲೇ ಹೇಳ್ಬೇಕು. ಅವ್ರ ಕಾಫಿ ಚಾ ಎಲ್ಲ ರೆಡಿ ಮಾಡಬೇಡ. ಅಲ್ಲಿ ನೀವು ಇಲ್ಲಿಂದ ಹೇಳ್ಕೊಂಡು ಹೋದ್ರೆ ನಿಮ್ಗೆ ಕಾಫಿ ಚಾ ಸಿಗ್ತದೆ. ಇವರಿಗೆ ಚಾಕ್ಲೇಟ್ ಅಲ್ಲ ಯಶು, ಮನೆಗೆ ಕರ್ಕೊಂಡು ಹೋಗ್ತೇವಲ್ಲ ಅಲ್ಲಿ ತಿಂಡಿ ಚಾ. ಹೇಳಿ ಹೇಳಿ ಹೇಳಿ, ಅಲ್ಲಿ ಕೆಳಗೆ ಮನೆಗೆ ಹೋಗ್ಬೇಕೀಗ. ಅವ್ರು ರೆಡಿ ಮಾಡಬೇಕು ತಿಂಡಿ ಎಲ್ಲ. ಅಂಶ ಚಿಕ್ಕಮ್ಮ ವಾಟ್ಸಪ್ಪಿಗೆ ಮತ್ತು ಇನ್ಸ್ಟಾದಲ್ಲಿ ಹಾಕ್ಲಿಕ್ಕೆ ಫೋಟೋ ತೆಗಿತಿದ್ದಾರೆ ಸೆಲ್ಫಿ ವೋಟ್ ಮಾಡಿ ಅಂತ. ಇವತ್ತು ಬರ್ತದೆ ನೋಡಿ ಅವರ ಇನ್ಸ್ಟಾದಲ್ಲಿ. ಅಲ್ಲ ನಾವಿಬ್ಬರೇ ಸಾಕಾ ಅಂತ, ಇವರೆಲ್ರಿಗೂ ವೋಟ್ ಹಾಕಿದ್ರೆ ಬೇಕು ನಮ್ಮ ಬೆಂಬಲಿಗರು ಬೇಕು. ಅಲ್ಲಿ ಹೋಗ್ಬೇಕು. ಅಕ್ಕ ಹೊರಟೋದ, ಅಕ್ಕ ಹೊರಟೋದ ಕಲಿ. ಬಾಯ್ ಥ್ಯಾಂಕ್ ಯು. ಜಿ ಕನ್ನಡದ ಪ್ರೋಗ್ರಾಮು ಭಾರಿ ಖುಷಿಯಾಗಿದೆ, ನಮಗೇನು ತೊಂದರೆ ಆಗಲಿ. ಜರ್ನಿ ಒಂಚೂರು ಮಗುನ ಇಟ್ಕೊಂಡು 2 ದಿನ 3 ದಿನ ಎಲ್ಲ ಇರೋದು ಸ್ವಲ್ಪ ಕಷ್ಟ ಆಗಿತ್ತು ಅಷ್ಟೇ. ಬಟ್ ಓಕೆ, ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಆಯಿತು, ಫಿನಾಲೆ ಆದಮೇಲೆ ಊರಲ್ಲೇ ಸೆಟ್ಲು. ಒಳ್ಳೆ ವೆದರು, ಒಳ್ಳೆ ಮಳೆ. ಆಹಾ ನೋಡಿ. ಎಂತ ಬೇಡ್ಕೊಂಡು ನಕ್ಕಮ್ಮ? ಎಂತ ಬೇಡ್ಕೊಂಡು?
ಚಿಕ್ಕ ಚಿಕ್ಕ ಮಗನಾಗಿ ಅಮ್ಮ ಅವಳ ತಾಳಿಗೆ ಹಾಕೋದನ್ನು ನೋಡ್ತಾ ಇರ್ತಾಳೆ, ಅದನ್ನು ಅಭ್ಯಾಸ ಮಾಡಿ ನಕ್ಷತ್ರನೂ ಆಗಿದ್ದದು. ಈಗಲೂ ಅವಳಿಗೆ ಅವಳ ಸರಕ್ಕೆ ಹಾಕ್ತಿದ್ದಾಳೆ ಕುಂಕುಮ. ಅಪ್ಪನಿಗೆ ಕುಂಕುಮ, ಅಪ್ಪನಿಗೆ ಕುಂಕುಮ, ಇಲ್ಲಿ ಕುಂಕುಮ ಹಾಕು. ಹಣೆಗೆ ಹಣೆಗೆ ಹಣೆಗೆ. ಹಾಂ ಅಜ್ಜಿಗೆ ಆಶೀರ್ವಾದ ಪಡ್ಕೊಂಡ್ವಿ. ಓಟ್ ಹಾಕಿದ್ರ ದೊಡ್ಡಮ್ಮ? ನಾನು ಊಟ ಮಾಡ್ತೀನಿ. ಅಜ್ಜು ಅಜ್ಜು ದೊಡ್ಡಮ್ಮನ ಹತ್ರ ಕೇಳಿದೆ ಓಟ್ ಹಾಕಿದ್ರ ಅಂತ. ಓಟ್ ಯಾವಾಗ? ನಾನು ಊಟ ಮಾಡ್ತಿದ್ದೇನೆ. ಜೋಡಿ ನಂಬರ್ 1 ಜೀ ಕನ್ನಡ, ಅದು ಫಿನಾಲೆ ಲಾಸ್ಟ್ ಎಂಡ್. ಅದಕ್ಕೆ ವೋಟ್ ಮಾಡ್ಬೇಕು ನೀವು ಮೊಬೈಲ್ ಅಲ್ಲಿ. ನಿಮ್ಮ ಹತ್ರ ಮೊಬೈಲ್ ಉಂಟಲ್ಲ? ಹಾ, ಅದ್ರಲ್ಲಿ ವೋಟ್ ಮಾಡ್ಬೇಕು. ನಾನು ಹೇಳ್ಕೊಡ್ತೇನೆ, ಮಾಡ್ತಿರಲ್ಲ. ನಿಮಗೆ ನಾವೇ ವಿನ್ ಆಗ್ಬೇಕು ಅಂತ ಉಂಟು ತಾನೆ? ಊಟ ಮಾಡ್ತಿದ್ದೇನೆ ಮತ್ತೆ ಬರ್ತಿಲ್ಲ ನಮ್ಮ ಬೆಂಬಲಕ್ಕೆ ಗಾನ. ಈಗ ಇಲ್ಲಿ ಗಾನನಿಗೆ ಹೇಳಿಕೊಡಿ, ಅವಳು ಜಾಯ್ನ್ ಆಗೋದು ಬೇಡವಾ? ಹೊಸೊಬ್ಳು, ಅವಳಿಗೆ ಸಹ ತಿಂಡಿ ಕಾಫಿ ತಿನ್ನಲಿಕ್ಕೆ ಆಸೆ ಇಲ್ವಾ? ಬಾ ಪ್ರಸಿದ್ಧಿ, ಬಾ ದೇವಸ್ಥಾನಕ್ಕೆ ಕೈ ಮುಗ್ದು ಬರೋ. ಅಮ್ಮಲ್ಲಿ ಹೋದ್ರು ದೇವಸ್ಥಾನಕ್ಕೆ ಕೈ ಮುಗಿತಿದ್ದಾರೆ ಆಯ್ತಾ? ಹೋಗಲ್ಲಮ್ಮ. ಎಂತ ಬಾ ಅಕ್ಕ ಅಲ್ಲಿ ಚಿಂತನ ಬಾರ. ದೇವಸ್ಥಾನದಲ್ಲಿ ಕೈ ಮುಗ್ದೀಗ ಹೊರಟಿದ್ದೀವಿ. ನೋಡಿ ಆ ಮುಳ್ಳಲ್ಲಿ ಹೋಗುದು ನೋಡಿ. ಬಾ ಬಾ ಬಾಮ್ಮ, ಎತ್ಕೋತೀನಿ ಬಾ. ಬರ್ತೆ ಎದುರು ಮನೆಗೆ ಹೋಗೋಣ. ನೀವು ಮುಂದೆ ಹೋಗಿ, ನಾಯಿ ಇದ್ರೆ ಕಷ್ಟ, ನಂಗೆ ಹೆದ್ರಿಕೆ. ಹಾ ಬಬೇಕಿ. ಹಾ ಓಟ್ ಮಂತಾನೆ, ಓಟ್ ಮಂತ್ ಜನ ಒಟ್ಟು ಇದು ಎಮ್.ಎಲ್.ಎ ಓಟು ಜೋಡಿ ನಂಬರ್ 1 ಓಟ್ ಮಂತಾರ ಈ ಚಡ್ಡಿ ಪಾಡ್ನೆ ಬೇತೆ ಚಡ್ಡಿ ಪಾಡ್ಯಾರ ಜಾನಿಕ್. ಹಾಯ್ ಓಟ್ ಹಾಕಿ ಆಯ್ತಾ? ಬರ್ತೇವೆ. ಎಲ್ಲರಿಗೆ ಹೇಳು ಓಟ್ ಮಾಡಿ. ಜೋಡಿ ನಂಬರ್ 1 ನಲ್ಲಿ ಎಲ್ಲರಿಗೆ ಓಟ್ ಮಾಡಿ. ಎಲ್ಲರಿಗೆ ಯಾಕೆ? ಧನರಾಜ್ ನನಗೆ. ಹಾ ಹೇಳು. ಜೋಡಿ ನಂಬರ್ 1 ನಲ್ಲಿ ಧನರಾಜ್ ಮತ್ತೆ ಪ್ರಜ್ಞೆ ಅವರಿಗೆ ಓಟ್ ಮಾಡಿ. ಜಾಗ ಹೇಳು, ಬನ್ನಿ ಬೆಂಬಲಕ್ಕೆ ಬನ್ನಿ. ಇಲ್ಲಿ ಇವರು ಹೇಳ್ತಾರೆ, ಅದನ್ನ ಹೇಳ್ಬೇಕು. ನಮ್ಮ ಬೆಂಬಲಕ್ಕೆ ಮತ್ತೊಬ್ಬ ನಿಂತಿದ್ದಾನೆ. ಇವರೇ ಆ ಮಕ್ಕಳಿಗೆ ಹಿಂಸೆ ಕೊಟ್ಟು ಹೇಳಿಸುದು. ಆ ಮಕ್ಕಳು ಚಾಕ್ಲೇಟ್ ಆಸೆಗೆ ಹೇಳ್ತಾರೆ. ಚಾಕ್ಲೇಟ್ ಆಸೆಗೆ ಅಲ್ಲ, ಇಲ್ಲಿ ಮನೆಯಲ್ಲಿ ತಿಂಡಿ ಕಾಫಿ ಎಲ್ಲ ಕೊಡ್ತಾರೆ. ಇಲ್ಲ ಇವನಿಗೆ ಹೇಳಿಕೊಡು, ಅವನು ಹೇಳ್ಕೊಡ್ತ. ಅವನಿಗೆ ಹೇಳಿಕೊಡು ಹೇಗೆ. ನಿಂದು ಮೊಬೈಲ್ ಇಲ್ಲನಾ? ಅತ್ತೆದು ಮೊಬೈಲ್. ವಾಟ್ಸಪ್ ಇಲ್ವಾ? ಓ ವಾಟ್ಸಪ್ ಇಲ್ಲದವ್ರಿಗಿಲ್ವಾ? ಇದು ಮಳೆಗಾಲಕ್ಕೆ ತುಂಬ ಡೇಂಜರ್. ಪಾಚಿ ಹಿಡ್ದಿರ್ತದೆ, ಜಾರ್ತದೆ. ಈಗ ಇವಳಿಗೆ ಪ್ರಸಿದ್ಧಿಗೆ ಅಂಬ ನೋಡ್ಬೇಕಂತೆ. ಅಂಬಾ ಮಗಲ್ಲಿ ಅಂಬಲ್ಲಿ ಪಾಪ ಅಲ್ಲ. ಅಂಬಾ ಬಾ ಅಮ್ಮ ಇಲ್ಲಿ. ಉಪನಯನ ಆಯ್ತಲ್ಲವ? ಹೇಗಾಯ್ತು? ವಿಡಿಯೋ ನೋಡಿದ್ದೆ ಅದು? ನೋಡುದ? ಉಪನಯನ ಆದವ್ರು ಚಡ್ಡಿ ಹಾಕ್ಬಾರ್ದಲ್ಲ, ಪಂಚೆ ಎಲ್ಲ ಹಾಕ್ಬೋದಾ? ಮಂತ್ರ ಎಲ್ಲ ಕಲ್ತಿದ್ಯಾ? ಕೆಲವು ಇದಕ್ಕೆ ಬರೋದು. ಅಲ್ಲಿ ತನಕ ನೆಲ್ಲ ಮೇಲೆ ಹೋಗಿ ಈಚೆ ಬಾ, ಸೈಡಿಗೆ ಬಾ, ಬೆಂಬಲಿಗೆ ಸೈಡಿಗೆ ಹೋಗಿ. ಅಲ್ಲಿ ಕೆಸರು ಇರ್ತದೆ, ನಿಲ್ಲು, ನಾನು ಹೇಳ್ತೇನೆ. ಹತ್ರ ಓಡಬೇಡಿ, ಗಾಡಿ ಬರ್ತದೆ. ಬನ್ನಿ ರವಿಜೆ ಬನ್ನಿ. ಅವಳು ಎಲ್ಲಿದ್ದಾಳೆ? ದೇವಿಕ. ತೋಟದಲ್ಲಿ ನೀನು ಓಡಾಡಲೇ ಬೇಡ, ಆ ತರದ ಚಿತ್ತೆಯೊಂದು ಐ ಲವ್ ಯು ಅಂತದೆ. ಶಾನಿನಿ ಪರಗಾನಿಸ. ನೀನು ಜೋಡಿ ನಂಬರ್ 1ಗೆ ನಮಗೆ ಸಪೋರ್ಟ್ ಮಾಡಿ ಒಂದು ಹಾಡು ರೆಡಿ ಮಾಡು, ಅದನ್ನ ಹಾಡು. ಈಗ ಎಕ್ಸಾಮ್ ಅಂತೆ, ಒಮ್ಮೆ ಆಚೆ ಬಾ, ಒಮ್ಮೆ ಲಾಗಿಗೆ 1-2 ನಿಮಿಷ ಬಾ. ನೀನು ಅಷ್ಟು ಓದುದಿಲ್ಲ ಅಂತ ನಂಗೆ ಗೊತ್ತು, ಜಾಸ್ತಿ ಡ್ರಾಮಾ ಮಾಡಬೇಡ, ಬಾ ಆಚೆಂದ ಬಾ. ಈ ನಮ್ಮ ವೋಟ್ ಕೇಳೋದಕ್ಕೋಸ್ಕರ ಒಂದು ಸಾಂಗ್ ರೆಡಿ ಮಾಡಿದಾಳೆ ಇವಳು. ನೋಡು ಮಾಡಿದ್ ನೋಡಿ ಇವಳು. ಹತ್ತದು ನೋಡು. ಓ ಬಾಬೆ
ನಾನು ಟ್ಯೂನ್ ಹೇಳ್ಕೊಡ್ತೀನಿ, ನಾನು ಲಿರಿಕ್ಸ್ ನಾನೇ ಹೇಳ್ತೇನೆ, ನೀನು ಅದನ್ನು ಟ್ಯೂನ್. ಎಲ್ಲರೂ ಸೇರಿ ಮೊಬೈಲನ್ನು ಒತ್ತಿ ಧನ್ರಾಜ್ ಪ್ರಜ್ಞಾಗೆ ವೋಟ್ ಮಾಡಿ. ಡಿಪ್ರೆಷನ್ ಅದು ಲಿರಿಕ್ಸ್. ಪಿಂಕಿ ಅವರಿಂದ ಜಿ ಕನ್ನಡ ಜೋಡಿ ನಂಬರ್ 1ಗೆ ಧನ್ರಾಜ್ ಮತ್ತು ಪ್ರಜ್ಞಾ ಅವರ ಮತಯಾಚನೆಯ ಹಾಡು. ಎಂತ ಎಲ್ಲರೂ ಸೇರಿ ಮೊಬೈಲ್ ಎತ್ತಿ ಧನ್ರಾಜ್ ಪ್ರಜ್ಞಾಗೆ ವೋಟ್ ಮಾಡಿ. ಅದನ್ನೇ ನೀನು ಹೇಳ್ದಾನಿಲ್ಲ, ಎಲ್ಲರೂ ಸೇರಿ ಮೊಬೈಲನ್ನು ಒತ್ತಿ ಎತ್ತಿ ಎತ್ತಿ ಆಮೇಲೆ ಒತ್ತಿ. ನಂಗೆ ಆಯ್ತು. ಎಲ್ಲರೂ ಸೇರಿ ಮೊಬೈಲನ್ನು ಗೆತ್ತಿ ಆಮೇಲೆ ಒತ್ತಿ ಧನ್ರಾಜ್ ಪ್ರಜ್ಞಾಗೆ ವೋಟ್ ಮಾಡಿ. ಜೋಡಿ ನಂಬರ್ 1 ವಿನ್ ಮಾಡಿಸಿ ಅವರನ್ನು ಗೆಲ್ಲಿಸಿ. ಅದೇ ಜೋಡಿ ನಂಬರ್ 1 ಜೋಡಿ ನಂಬರ್ 1 ಅವರನ್ನು ಆ ಮೂಮೆಂಟ್ ಅಲ್ಲಿ ಎಂತ ಸುಮ್ಮನೆ ಒಂದು ಟ್ಯೂನ್ ಮಾಡ್ತಾನೆ, ಅಲ್ಲೇ ಕಲಿತೆ ಹೇಳ್ತಿದ್ದಾನೆ, ವಿನ್ ಮಾಡಿಸಿ ಗೆಲ್ಲಿಸಿ. ನಮ್ಮೊಟ್ಟಿಗೆ ದೇವಿಕಾ ಇದ್ದಾಳೆ. ಹಾಯ್. ಹೇಳು ಜೋಡಿ ನಂಬರ್ 1. ಜೋಡಿ ನಂಬರ್ 1 ಈ ಸರ್ತಿ ಅಣ್ಣ ಅತ್ತಿಗೆ ಹೋಗಿದ್ದಾರೆ. ಎಲ್ಲರೂ ಪ್ಲೀಸ್ ವೋಟ್ ಮಾಡಿ ಅವರನ್ನು ಗೆಲ್ಲಿಸಿ. ಹಾಡು ಅದು. ನಾನಿಲ್ಲ, ಅದು ಅವಳ, ನಾನು ಹೇಳುದಿಲ್ಲ. ಹೋಗ ನಿಂಗೆ ಅದು ಇದು ಹೇಳು. ಹೂದೋಟದಲ್ಲಿ ನೀನೇನು ಓಡಾಡಲೇ ಬೇಡ, ಊದುಂಬಿ ಬಂದು ನಿಂಗೆ ಐ ಲವ್ ಯು ಅಂತದೆ, ಸಾರಿಗಾಗು ಗುರಿಗ ಕಾನಿ ಕಾನಿ. ಸಾರಿ ಪ್ಲೀಸ್ ಆಡಿಯನ್ಸ್, ಸಾರಿ. ಎಲ್ಲರಿಗೂ ಓಟ್ ಅಮ್ಮಂದು ಮೊಬೈಲಲ್ಲಿ ಮಾಡಿದ್ಯಾ? ಅಮ್ಮ ಮಾಡಿದಾರಂತ ಹೇಳಿದ್ರು. ಅಪ್ಪಂದು ಮೊಬೈಲಲ್ಲಿ ಮಾಡಿದಾರಂತ. ನಾ ಮಾಡಿದ್ದೇನೆ ಒಟ್ಟು. ಆಯ್ತು, ಹೊರಡೋಣ. ನಾವಿನ್ನು ಪತ್ರಿಕೆ ಹೊರಡ್ಬೇಕು. ಓಟ್ ಹಾಕಿದ್ದೀರಾ? ಓಟ್ ಹಾಕಿದ್ದೇನೆ. ಮತ್ತೆ ಹಾಕಿದ್ದೇನೆ. ಮತ್ತೆ ಪಂಚಾಯತ್ ಓಟ್ ಹಾಕಲಿಲ್ಲ ನಾನು. ಇದು ಇವರಿಗೆ ಹಾಕಿ ಹೇಳಿದ್ದು ಏನು ಹಾಕಿದ್ದಾರೆ. ಪಂಚಾಯತಿ ಎಲ್ಲ ಎಲೆಕ್ಷನ್ ಇದು ಓಟ್ ಹಾಕ್ತೀವಿ ನಾವು ಎಲ್ಲರೂ. ಈ ಓಟ್ ಮಾತ್ರ ಅಲ್ಲ, ನಮ್ಮ ರಾಜ್ಯಸಭೆ ವಿಧಾನಸಭೆ ಎಲೆಕ್ಷನ್ ಬಂದಾಗಲೂ ವೋಟ್ ಮಾಡಿ, ಅದು ತುಂಬ ಇಂಪಾರ್ಟೆಂಟು. ಇದು ಸಹ ಇಂಪಾರ್ಟೆಂಟ್. ಅಮ್ಮ ನಾವು ಹೋಗಿ ಬರ್ತೇವೆ. ಬಾಯ್ ದೇವಿಕಾ ವರ್ಷ. ಜೋಡಿ ನಂಬರ್ 1 ಫಿನಾಲೆಗೆ ಹೋಗಿ ಬರ್ತೇವೆ. ಬಾಯ್. ಥ್ಯಾಂಕ್ ಯು ಬೆಂಬಲಿಗರೇ. ಸೊ ಸ್ವೀಟ್. ನಿಮಗೆ ಒಂದು ಚಾಕ್ಲೇಟ್ ಕೊಡಲಿಕ್ಕೆ ಬಾಕಿ ಉಂಟು, ಕೊಡ್ತೇನೆ. ಕಲಿ ಬರ ನಾವಿಲ್ಲಿ ಕಿಸ್ಕೊಡು. ಹಾಗೆ ಹೇಳ್ಬಾರ್ದಮ್ಮ ಪ್ರಸಿದ್ಧಿ. ಅವಳಿಗೆ ಯಾಕೆ ಹಾಗೆ ಹೇಳ್ತಿದ್ದಾಳೆ? ಗಳು ಮಣ್ಣು ಮಾಡಿದ್ ನೋಡ. ಥ್ಯಾಂಕ್ ಯು ಸೋ ಮಚ್. ಅದು ಉಲ್ಟಮ್ಮ. ಹುಷಾರು ಮಗು. ಟಾಟಾ. ಅಕ್ಕ ಬೇಕಾ? ಅಕ್ಕ ಬೇಕಂತೆ ಪ್ರಸಿದ್ಧಿ. ನಕ್ಕಮ್ಮ ಅಕ್ಕ ಅಂತೆ. ಟಾಟಾ ಮಾಡು ಅಕ್ಕನಿಗೆ. ಅನಾನಸ. ಓ ಗಾಡಿ ಯಾರು ಕಟ್ಟೋಲ್ತು ರಪ್ಪ ಕಟ್ಟ ಮಾಡಿ ತಂದದ್ದು ನನಗೆ ನೆನಪಿಲ್ಲ. ನಾನು ಆಗ ಕಟ್ಟೋಡ್ಬೇಕು ಇದೆಂತ ಒಳ್ಳೇದಿಲ್ಲ. ಓಕೆ, ಈಗ ನಾವು ಪುತ್ತೂರಿಗೆ ಹೊರಟಿದ್ದೇವೆ. ಪುತ್ತೂರಿಂದ ಬೆಂಗಳೂರಿಗೆ ಹೊರಡಬೇಕು. ಜೋಡಿ ನಂಬರ್ ಫಿನಾಲೆಗೆ.
ಪುತ್ತೂರಿಗೆ ಬಂದು ಇವಳು ಪಾರ್ಲರ್ಗೆ ಹೋಗಿದ್ದಾಳೆ ಫಿನಾಲೆಗೆ ರೆಡಿ ಆಗೋಕ್ಕೆ ಅಂತ. ಕಾರ್ ತೊಳಿತಿದ್ದೆ, ನನ್ನ ಮಗಳು ಕೂಡ ಕಾರ್ ತೊಳಿತಿದ್ದಾಳೆ, ನನಗೆ ಹೆಲ್ಪ್ ಮಾಡ್ತಿದ್ದಾಳೆ. ಎಂತಮ್ಮ ಬಾಯಿಲಿ ನೋಡಿ, ಕಾರ್ ತೊಳಿ ಸ್ಟೈಲ್ ನೋಡಿ ಹಸಿದು ಫುಲ್ಲು ಸ್ವ್ಯಾಗಲ್ಲಿ ಕಾರ್ ತೊಳಿತಿದ್ದಾಳೆ. ಆಯ್ತು ಎಂತಾಯ್ತು? ಅಮ್ಮ ಬೇಕಾ ನಿಮಗೆ? ಅಮ್ಮ ಬರ್ತಾರೆ ಈಗ ಒರಿಸು ಮಗಳು, ಇದು ಒರಿಸು. ನನ್ನ ಮಗಳು ನೋಡಿ, ಅವಳು ಕಣ್ಣೀರು ಕೂಡ ಕಾಣಬಾರ್ದು ಅಂತ ಸ್ಪೆಕ್ಸ್ ಹಾಕ್ಕೊಂಡಿದ್ದಾಳೆ. ಅಮ್ಮಂದು ಕಾಲ್ ಬಂತು, ಅದಕ್ಕೆ ಅಮ್ಮ ಅಂತ ನೆನಪಾಗಿದೆ ಅವಳಿಗೆ. ಚಿನ್ನಿ ಬಾ ಒರಿಸು. ಬೂ ಎಷ್ಟು ಮಣ್ಣಾಗಿದೆ ನೋಡಿ ಬಾಬಾ, ಎಷ್ಟು ಮಣ್ಣಾಗಿದೆ. ಅಲ್ಲಿ ನೋಡಿ ಮಣ್ಣು. ಒರಿಸು ಮಗಳು, ಒರಿಸು ಬೀಗ. ಅಯ್ಯೋ ಇಲ್ಲೆಲ್ಲ ಒರಿಸು ಮಣ್ಣಾಗಿದೆ. ಬಾಬೆಗೆ ಈಗ ಅಮ್ಮ ಬೇಕು ಅಂತ ಹೇಳ್ತಿದ್ದಾಳೆ. ಅದಕ್ಕೆ ನಾನು ಸುಮ್ಮನೆ ಮಾತಾಡಿಸ್ತಿದ್ದೇನೆ. ಅವಳಿಗೆ ಕ್ಯಾಮರಾ ಇಟ್ಕೊಂಡ್ರೆ ಅಮ್ಮಂದು ನೆನಪಾಗೋದಿಲ್ಲ, ಅದಕ್ಕೆ ಸುಮ್ಮನೆ ಇಟ್ಕೊಂಡಿದ್ದೇನೆ. ಬಾಬೆ ಈಗ ಸ್ಮೈಲ್ ಮಾಡ್ತಾಳೆ. ಈಗ ಬಾಬೆ ಈಗ ಕನ್ನಡಕ ತಗೋತಾಳೆ, ನಂದು ಕನ್ನಡಕ ತಗೋತಾಳೆ. ಅವಳು ಹಾಕೋತಾಳೆ ಈಗ ಇವು. ಅವಳಿಗೆ ಅಮ್ಮ ಒಳಗಿದ್ದಾಳೆ ಅಂತ ಗೊತ್ತು, ಹೊರಗೆ ಹೋಗಿದ್ದಾರೆ ಗೊತ್ತಿಲ್ಲ, ಅದಕ್ಕೆ ಒಳಗೆ ಹೋಗಿ. ಎಲ್ಲಿ ಮೇಲೆ ಇಲ್ಲ ಬಾಬಾ. ಹಲೋ, ಎಷ್ಟೊತ್ತುಂಟಾ? ಇಲ್ಲ ಬಂದೆ. ಅವಳು ಮೇಲೆ ಹೋಗು ಅಂತ ಹೇಳ್ತಿದ್ದಾಳೆ, ನೀನು ಮೇಲಿದ್ದಿ ಅಂತ. ಬಂದೆ ಇಲ್ಲೇ ಇದ್ದೇನಾ ಕೆಳಗೆ. ಸರಿ ಇಲ್ಲಿ ಅಲ್ಲಿ ಬಂದರು. ಈಗ ಅಮ್ಮ ಬರ್ತಿದ್ದಾರಂತೆ, ಪ್ರಸಿದ್ಧ ಅಮ್ಮ ಬರ್ತಿದ್ದಾರೆ. ಪ್ರಸಿದ್ಧಿಗೆ ರೆಡಿಯಾಗಿದ್ದಾಳೆ. ಈಗ ಅಮ್ಮ ಬಂದ ಕೂಡಲೇ ಖುಷಿ. ಅಮ್ಮ ಒಂದು ರಿಕ್ಷಾದಲ್ಲಿ ಬಂದರು. ಅಮ್ಮ ರಿಕ್ಷಾದಲ್ಲಿ ಬಂದರು. ಹಾಗಲ್ಲ ಅಮ್ಮ ಟರ್ನ್ ಮಾಡಿ ಬನ್ನಿ ಅವಳ ಖುಷಿಗೆ. ಹಾಯ್, ಇನ್ನೊಂದು ಪುತ್ತೂರು ರೌಂಡ್ ಮಾಡಿ ಅವಳು ಖುಷಿ. ಥ್ಯಾಂಕ್ ಯು. ಇವಳಿಲ್ಲಿ ವಸ್ತ್ರಜ್ಞ ವಿಡಿಯೋ ಮಾಡ್ತಿದ್ದಾಳೆ. ಮಗಳು ನೋಡಿ ನನಗೆ ಶಿಶು ಅಂತ ಹೇಳ್ತಿದ್ದಾಳೆ. ಅವಳು ಇದಕ್ಕೆ ಯಾಕೆ ಡ್ಯಾನ್ಸಿಂಗ್ ಡೋಲಾ ಅಂತ ಹೆಸರು ಅಂದ್ರೆ ನೋಡಿ, ಇದರಲ್ಲಿ ಇದಕ್ಕೆ ಯಾಕೆ ಡ್ಯಾನ್ಸಿಂಗ್ ಡೋಲಾ ಅಂದ್ರೆ ಇದರಲ್ಲಿ ನೋಡಿ ಒಂದು ಹುಡುಗಿ ಡ್ಯಾನ್ಸ್ ಮಾಡುವ ರೀತಿಯಲ್ಲಿ ಇರುವಂತಹ ಡಿಸೈನ್. ಇದು ಇದರ ಪಲ್ಲು ನೋಡಿ, ಎಷ್ಟು ರಿಚ್ ಆಗಿರುವಂತಹ ಪಲ್ಲು ಕೊಟ್ಟಿದ್ದಾರೆ. ಪಲ್ಲುನಲ್ಲೂ ಅಷ್ಟೇ ಒಂದು ಹುಡುಗಿ ಡ್ಯಾನ್ಸ್ ಮಾಡೋ ರೀತಿಯಲ್ಲಿ ಇರುವಂತಹ ಡಿಸೈನ್. ನಾನು ಎದ್ದು ಬಂದು ಸಾರಿ ತಗೊಂಡು ಹೋಗ್ಬೇಕು. ಈಗ ಅವಳನ್ನು ನೋಡಿ, ನನ್ನ ಜಾಗದಲ್ಲಿ ಕೂತ್ಕೊಂಡಿದ್ದೇನೆ. ನಾನು ಮಾಡಬೇಕು, ಆಕ್ಷನ್ ಮಾಡಬೇಕು. ಹೇಗೆ ಸಾರಿ ತೋರಿಸೋದು? ಹೇಗಮ್ಮ ಸಾರಿ ತೋರಿಸು? ನಿದ್ದೆ ಬಂತು, ಅಲ್ಲೇ ನಿದ್ದೆ ಬಂದಿದೆ. ಗೊತ್ತೇ ಆಗಲಿಲ್ಲ ಪ್ರಸಿದ್ಧಿಗೆ ನಿದ್ದೆ ಬಂದದ್ದು. ಈಗ ಬಜ್ಜೋ ಪ್ರಸಿದ್ಧಿ ನಿದ್ದೆ ನಾಟಕ ನೋಡೋದು ನಿದ್ದೆಯಲ್ಲಿ ಅಂತ ದಿಮ್ಮನೆಲ್ಲ ಇದು ಮಾಡ್ತಿದ್ದಾಳೆ. ಪ್ರಸಿದ್ಧಿಗೆ ನಿದ್ದೆ ಬಂದಿದೆ, ಕಣ್ಣು ಮುಚ್ಚಿದ್ದಾಳೆ, ಮಾತಾಡ್ತಾ ಇಲ್ಲ. ಅಮ್ಮ ಬಂದಿದ್ದಾಳೆ ನೋಡುದು. ಅಮ್ಮ ಬಂದಿದ್ದಾರೆ. ಅಮ್ಮ ಬರುದಿಲ್ಲ ದಿನ ನಾಟಕಕ್ಕೆ. ಆಯ್ತಾಯ್ತಾಯ್ತು. ಪ್ರಸಿದ್ಧಿಗೆ ನಿದ್ದೆ ಬಂದಿದ್ದ ಗೊರಕ್ಕೆ ಹೊಡಿತಿದ್ದಾಳೆ.
ಒಮ್ಮೆ ಎಚ್ಚರ ಆಯ್ತು, ಈಗ ಎಚ್ಚರ ಆಯ್ತು. ಇಲ್ಲಿ ಕೊಟ್ಟಿರೋ ಸ್ಕ್ಯಾನರ್ ಇದೆ, ಅದನ್ನು ಸ್ಕ್ಯಾನ್ ಮಾಡಿ ಮೊಬೈಲ್ ಕ್ಯಾಮ್ರಾದಲ್ಲಿ ಸ್ಕ್ಯಾನ್ ಮಾಡಿದರೆ ಅದರ ವಾಟ್ಸಪ್ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಒಂದಷ್ಟು ಕ್ವಶನ್ಸ್ ಕೇಳ್ತಾರೆ, ಅಂದರೆ ನಿಮ್ಮ ಫೇವ್ರೆಟ್ ಜೋಡಿ ಯಾರು ಅಂತ. ಅವಾಗ ಕ್ವಶನ್ ಏನು ಕೇಳಿದ್ರು, ನಿಮ್ಮ ಹೆಸರೇನು, ನಿಮ್ಮ ಏಜ್ ಏನು, ನೀವು ಫೀಮೇಲಾ ಮೇಲಾ ಅಂತ ಕೇಳ್ತಾರೆ. ಆಮೇಲೆ ನಿಮ್ಮ ಫೇವ್ರೆಟ್ ಜೋಡಿ ಯಾರು ಅಂತ ಕೇಳ್ತಾರೆ. ಸ್ಕ್ಯಾನ್ ಮಾಡಲಿಲ್ಲ ಅಂದರೆ ಅಲ್ಲಿ ಕೆಳಗೆ ಕೊಟ್ಟಿರೋ ನಂಬರಿಗೆ ಮೆಸೇಜ್ ಮಾಡಿದ್ರು ಓಕೆ, ಜೋಡಿ ಅಂತ ಮೆಸೇಜ್ ಮಾಡಿದರೆ ಆಮೇಲೆಲ್ಲ ಡೀಟೇಲ್ಸ್ ಬರುತ್ತೆ. ಆಮೇಲೆ ಅದಕ್ಕೆ ನಮ್ಮ ಫೇವ್ರೆಟ್ ಜೋಡಿ ಧನರಾಜ್ ಹಾಗೆ ಪ್ರಜ್ಞಾ ಅಂತ ಅದಕ್ಕೆ ಕ್ಲಿಕ್ ಮಾಡಿದರೆ ನಮಗೆ ವೋಟ್ ಬೀಳುತ್ತೆ. ನಿಮ್ಮ ಸಪೋರ್ಟ್ ಇರಲಿ. ಯಾರೆಲ್ಲ ವೋಟ್ ಮಾಡಿದ್ದೀರೋ ದಯವಿಟ್ಟು ಕಮೆಂಟಲ್ಲೂ ಮೆನ್ಷನ್ ಮಾಡಿ, ನಮಗೂ ಗೊತ್ತಾಗುತ್ತೆ. ಯಾರೆಲ್ಲ ವೋಟ್ ಮಾಡಿದ್ದೀರಾ ಅವ್ರು ನಾನು ವೋಟ್ ಮಾಡಿದೆ ಅಂತ ಕಮೆಂಟ್ ಮಾಡಿ.